ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ತುಮಕೂರಿನಲ್ಲಿಂದು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ನಿವೇಶನ ರಹಿತರಿಗೆ ತುರ್ತು ವಸತಿ ಕಲ್ಪಿಸಲು ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ಕಣ್ಣನ್, ಶಂಕರಯ್ಯ, ಅರುಣ್, ಜಾಬೀರ್ ಖಾನ್, ತಿರುಮಲಯ್ಯ, ಮೋಹನ್, ರಂಗನಾಥ್, ಪುಟ್ಟರಾಜು, ಧನಂಜಯ, ಸಾವಿತ್ರಿ ಬಾಪುಳೆ ಮಹಿಳಾ ಘಟಕದ ಅನುಪಮ, ಶಾರದಮ್ಮ, ಗಂಗಾ, ಗುಲ್ನಾಜ್, ಕೋಡಿಹಳ್ಳ ಶಾಖೆಯ ಗಣೇಶ್, ಅಶ್ವಥ್, ನಿವೇಶನ ರಹಿತ ಹೋರಾಟ ಸಮಿತಿಯ ಮಂಗಳಮ್ಮ, ಸುಧಾ, ಪೂರ್ಣಿಮಾ, ಹನುಮಕ್ಕ, ಬಾಬು, ಧನಂಜಯ್, ಮೋಹನ್, ಟಿಆರ್ ಮುಂತಾದವರು ಪಾಲ್ಗೊಂಡಿದ್ದರು. ಇವತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಒಂದು ವಿಶೇಷ ಸಭೆಯನ್ನು ಕರೆದಿ ಏನು ಮಾನ್ಯ ಶಾಸಕರು 1ನೇ ತಾರೀಕು ಆಶ್ರಯ ಸಮಿತಿ ಸಭೆಯನ್ನು ಮಾಡಿದರು. ಆ ಆಶ್ರಯ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡ್ತಿರ್ತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಶಾಸಕರ ಈ ಕ್ರಮವನ್ನು ನಾವು ಕೊಳಗೇರಿ ಸಮಿತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ಇವತ್ತು ಸರ್ವೆ ನಂಬರ್ 44ರಲ್ಲಿ ಏನೋ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥವ್ರಿದ್ದಾರೆ, ಅವ್ರನ್ನ ಬಿಡಿಸಿ ಅಲ್ಲಿ ತುರ್ತಾಗಿ ಮನೆ ಕಾಮಗಾರಿಗಳನ್ನು ಪ್ರಾರಂಭಿಸಬೇಕು. ಇದ್ರ ಜೊತೆಯಲ್ಲಿ PMAY ಯೋಜನೆಯಲ್ಲಿ ಈಗೇನು ರಾಜ್ಯ ಸರ್ಕಾರ 1 ಲಕ್ಷ ಫಲಾನುಭವಿ ವಂತಿಕೆಯನ್ನು ನಿಗದಿಗೊಳಿಸಿದೆ, ಅದನ್ನು ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ನಡೆಸಿ ಫಲಾನುಭವಿ ಶುಲ್ಕವನ್ನು ಕಡಿತಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾನ್ಯ ಶಾಸಕರು ಮಾಡಬೇಕು. ಇದ್ರ ಜೊತೆಯಲ್ಲಿ ಈಗಾಗಲೇ ಸುಮಾರು 503 ಮನೆಗಳು PMAY ಯೋಜನೆಯಲ್ಲಿ ಇನ್ಸಿಟಿವ್ನಲ್ಲಿ ಅರ್ಧಬರ್ಧ ನಿಲ್ಲಿಸಿರ್ತಕ್ಕಂಥದ್ದಿದೆ. ಕಾಮಗಾರಿ ಪ್ರಾರಂಭ ಆಗಿ ಆಗಲೇ 3 ವರ್ಷ ಆಗಿದೆ. ಹಾಗಾಗಿ ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಇದ್ರ ಜೊತೆಯಲ್ಲಿ ನಮ್ಗೆ ಈಗಾಗಲೇ ಸತ್ಯಮಂಗಲ, ಮರಳೇನಹಳ್ಳಿ ಈ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಆಶ್ರಯ ನಿವೇಶನ ರೈತರಿಗೆ ಕೊಟ್ಟಿರ್ತಕ್ಕಂಥ ಮನೆಗಳಿಗೆ ನಿವೇಶನ ಒದಗಿಸೋದಕ್ಕೆ ಒಂದು ಇಚ್ಛಾಶಕ್ತಿಯನ್ನು ಶಾಸಕರು ಪ್ರದರ್ಶನ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಸಮಿತಿಯಲ್ಲಿ ಚರ್ಚೆ ಆಗಿದೆ. ಹಾಗೆ ಇವತ್ತು ಅಲೆಮಾರಿಗಳಿಗೆ ಅವರು ಏನು ಇಂಡಿಪೆಂಡೆಂಟ್ ಆಗಿ ಅಣ್ಣೇನಹಳ್ಳಿಯಲ್ಲಿ ಮನೆ ಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಜಿಲ್ಲಾಡಳಿತ ಕ್ರಮವನ್ನು ವಹಿಸಬೇಕು. ಪೌರ ಕಾರ್ಮಿಕರಿಗೆ ವಿಶೇಷ ವರ್ಗದಲ್ಲಿ ಇಲ್ಲಿ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಅವರಿಗೆ ಮನೆ ಕಟ್ಟಿಕೊಡ್ಲಿಕ್ಕೆ 7.5 ಲಕ್ಷ ಇದೆ. ಹಾಗಾಗಿ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮನೆಗಳನ್ನು ಕಟ್ಟಿಕೊಟ್ಟು ಆ ಒಂದು ಜಾಗಕ್ಕೆ ಏನು ನಿವೇಶನ ರೈತರು ಇದುವರೆಗಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂಟಿ ಮಹಿಳೆಯರಿದ್ದಾರೆ, ಅವ್ರನ್ನ ಪರಿಗಣಿಸೋದಕ್ಕೆ ನಾವು ಈ ಸಭೆಯಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಇದನ್ನು ಶಾಸಕರು ಭಾಳ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತಕ್ಕನ್ನ ಒಂದು ವಿಶ್ವಾಸ ಇದೆ. ಇದನ್ನು ಪರಿಗಣಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ಪಕ್ಷದಲ್ಲಿ ಒಂದು ಗಂಭೀರವಾಗಿ ಪರಿಗಣಿಸದೇ ನಿರ್ಲಕ್ಷ್ಯ ವಹಿಸಿದರೆ ನಾವು ರಾಜಕೀಯವಾಗಿ ಈ ವಿಷಯವನ್ನು ಎದುರಿಸಲಿಕ್ಕೆ ಸಿದ್ಧ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಸ್ತಾ ಇದ್ದೀವಿ.